ಇಂಟಿಗ್ರೇಷನ್ ಇಲ್ಲದೇನೂ ಕೂಡ ಸೆಕೆಂಡ್ PUC 60+ ಹೇಗೆ ಸ್ಕೋರ್ ಮಾಡಿ ಕ್ವಶನ್ಸ್ ಹೇಳಿ ಸರ್, ಫಿಕ್ಸ್ ಕ್ವಶನ್ಸ್ ಹೇಳಿ ಸರ್ ಅಂತ ವಿದ್ಯಾರ್ಥಿಗಳು ತುಂಬಾ ಜನ ಕೇಳ್ತಾ ಇರ್ತಾರೆ. ಸೆಕೆಂಡ್ PUC ವಿದ್ಯಾರ್ಥಿಗಳು PDF ಓಪನ್ ಮಾಡಿ ಜಸ್ಟ್ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಡೈರೆಕ್ಟ್ ಆಗಿ ಆ ವಿಡಿಯೋ ಓಪನ್ ಆಗುತ್ತೆ. ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೆ ನಾನೇನ್ ಮಾಡಿದ್ದೀನಿ ಅಂತಂದ್ರೆ ಗನ್ ಶಾಟ್ ಕ್ವಶನ್ಸ್ ಅನ್ನ ಮಾಡಿದ್ದೀನಿ. ಇನ್ನೂ ಕೆಲವೊಂದು ಚಾಪ್ಟರ್ಸ್ ಗಳನ್ನ ಮಾಡ್ತೀನಿ ನಿಮ್ಗಾಗಿ. ಬ್ಲೂ ಪ್ರಿಂಟ್ ಅಲ್ಲಿ ಒಂದಿಷ್ಟು ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ನಿಮ್ಗೋಸ್ಕರ ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು 2 ಮಾರ್ಕ್ ಯಾವ ಚಾಪ್ಟರ್ ಸೆಲೆಕ್ಟ್ ಮಾಡಬೇಕು, 3 ಮಾರ್ಕ್ ಯಾವ ಚಾಪ್ಟರ್ ಸೆಲೆಕ್ಟ್ ಮಾಡಬೇಕು, 5 ಮಾರ್ಕ್ ಯಾವ ಚಾಪ್ಟರ್ ಸೆಲೆಕ್ಟ್ ಮಾಡಿದ್ರೆ ನಿಮ್ದು ಸ್ಕೋರ್ 60+ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಈ ಬ್ಲೂ ಪ್ರಿಂಟ್ ಅನ್ನ ಬೋರ್ಡ್ನವ್ರು ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ 3 ಬ್ಲೂ ಪ್ರಿಂಟ್ಸ್ ಕೊಟ್ಟಿದ್ರು. ಈ ವರ್ಷ ಒಂದೇ ಒಂದು ಬ್ಲೂ ಪ್ರಿಂಟ್ ಅನ್ನ ಬೋರ್ಡ್ನವರು ಫಿಕ್ಸ್ ಮಾಡ್ಬಿಟ್ಟಿದ್ರು. ರೆಡ್ ಕಲರ್ ಮಾರ್ಕ್ ರೈಟ್ ಮಾರ್ಕ್ ಜೊತೆಗೆ ಸ್ಟಾರ್ ಮಾರ್ಕ್ ಏನಾದ್ರೂ ಇದ್ರೆ ಅದೇನು ಅಂತಂದ್ರೆ ಯು ಕ್ಯಾನ್ ಕೀಪ್ ದಟ್ ಆಸ್ ಎ ಆಪ್ಷನ್. ಬಹಳಷ್ಟು ಜನರಿಗೆ ಇಂಟಿಗ್ರೇಷನ್ ನನಗೆ ಟಫ್ ಆಗುತ್ತಾ ಅಂತ ಹೇಳ್ತಾ ಇರ್ತೀರಿ. ಕೆಲವೊಬ್ರು ಪ್ರೊಬಾಬಿಲಿಟಿ ಟಫ್ ಆಗುತ್ತೆ ಅಂತ ಹೇಳ್ತೀರಿ. ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನೀವು 80 ಔಟ್ ಆಫ್ 80 ಪಡಿಲಿಕ್ಕೆ ಸಾಧ್ಯ ಇದೆ. ಯಾರು ಇದುವರೆಗೂ ಟೆಕ್ಸ್ಟ್ ಬುಕ್ ಓಪನ್ ಮಾಡಿಲ್ಲ, ನೋ ನೀಡ್ ಟು ವರಿ. ಈ PDF ನ ನೀವು ಪ್ರಿಂಟ್ಔಟ್ ತಗೊಂಡು ನೀಟಾಗಿ ಅದರೊಳಗಡೆ ಚಾಪ್ಟರ್ ವೈಸ್ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಯಾವುದು ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದಿರಿ ಅಂತ ಹೇಳ್ಬಿಟ್ಟು ಅದ್ರ ಮುಂದೆ ಮಾರ್ಕ್ ಮಾಡ್ತಾ ಹೋಗಿ. 1 ಟೈಮ್ ಮಾಡಿದ್ರೆ 1 ಟೈಮ್ 1 ಅಂತ ಬರೀರಿ, 2 ಟೈಮ್ಸ್ ಮಾಡಿದ್ರೆ 2 ಅಂತ ಬರೀರಿ. ಈ ರೀತಿ ಪ್ರಾಕ್ಟೀಸ್ ಮಾಡಿ ಯಾವುದು ಮ್ಯಾಕ್ಸಿಮಮ್ ಟೈಮ್ಸ್ ಕವರ್ ಮಾಡಿರ್ತೀರಲ್ಲ ಅದನ್ನ ಬಿಟ್ಟು ಮಿಕ್ಕಿದ್ದನ್ನ ಯಾವುದು ನೆನಪಿರೋದಿಲ್ವೋ, ಯಾವ್ದು ಕಡಿಮೆ ಟೈಮ್ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಅದನ್ನ ಜಾಸ್ತಿ ಫೋಕಸ್ ಮಾಡಬೇಕು.